ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಏನಾದರೂ ಡೇಟ್ ಚೇಂಜ್ ಆಯಿತಾ ಅಂತ, ಯಾವ ಡೇಟಿಗೆ ಬರುತ್ತೆ ಎಕ್ಸಾಮ್ ರಿಸಲ್ಟ್, ಡೇಟ್ ಯಾವಾಗ ಅಂತ ಸಾಕಷ್ಟು ಜನ ಕಂಟಿನ್ಯೂಸ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾನೆ ಇದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇನ್ನೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕು ಸಣ್ಣ ಸಬ್ಸ್ಕ್ರೈಬರ್ಸ್ ತುಂಬಾ ಮೋಟಿವೇಶನ್ ಆಗಿ ಅದು ನಮಗೆ ಸಿಗುತ್ತೆ. ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸೋಕ್ಕೆ ನಿಮಗೆ ಇನ್ಫಾರ್ಮೇಷನ್ ಆಯಿತು. ಆಫ್ಟರ್ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಹೋದ್ಮೇಲೆ KCETಗೆ ನೀಟಿಗೆ ನಿಮಗೆ ಗೈಡ್ ಮಾಡೋಕ್ಕೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ನಾವು ಮಾಡಿ ತಿಳಿಸ್ಬೋದು ಅಂತ ಹೇಳ್ತೀವಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಆ ಡೇಟ್ನ ಸಾಕಷ್ಟು ಜನ ಕಂಟಿನ್ಯೂಸ್ ಆಗಿ ಕೇಳ್ತಿದ್ದಾರೆ. ಓಕೆನಾ, ಎಕ್ಸಾಮ್ ರಿಸಲ್ಟ್ ನಿಮಗೆ ಈಗ ತುಂಬ ಕಡೆ ಬಂದಿರೋ ಕ್ವಶನ್ಸು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಮಗೆ ನೆಕ್ಸ್ಟ್ ಮಂತು ಅಂದರೆ April 7th ಎಕ್ಸಾಮ್ ರಿಸಲ್ಟ್ ಬರೋವಂಥ ಚಾನ್ಸಸ್ ತುಂಬಾ ಇದೆ ಅಂತ ಗೊತ್ತಿದೆ ನಿಮಗೆ. ಅಂದರೆ ಮಧು ಬಂಗಾರಪ್ಪ ಅವರು ಒಂದು ಸರಿ ಕ್ಲೂ ಕೊಟ್ಟಿದ್ದರು. ಓಕೆನಾ, ಇವಾಗ ನಿಮಗೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ, ನೋಡಿ, ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ನಿಮಗೆ ಇಲ್ಲಿವರೆಗೂ ಅಫಿಷಿಯಲ್ ಸರ್ಕ್ಯುಲರ್ಸ್ ಬಂದಿಲ್ಲ. ಓಕೆನಾ, ಯಾವುದೇ ಕಾರಣಕ್ಕೂ ನಿಮಗೆ April 7 ಬರುತ್ತೆ ಅಂತ ಜಸ್ಟ್ ಹೇಳಿದ್ದಾರೆ. ಅಂದರೆ ನಿಮಗೆ April 7ಗೆ ನಾವು ರಿಸಲ್ಟ್ ಕೊಡುವಂಥ ಪ್ರಿಡಿಕ್ಷನ್ಸ್, ಅಂದರೆ ಆ ಒಂದು ಪ್ರಿಡಿಕ್ಷನ್ ರೇಟ್ ಜಾಸ್ತಿ ಇದೆ, ಆ ಒಂದು ಡೇಟ್ಗೆ ನಮಗೆ ರಿಸಲ್ಟ್ನ ಪ್ರೊವೈಡ್ ಮಾಡಬೇಕನ್ನೋದಿದೆ. ಅಂದರೆ ಈಗ ವ್ಯಾಲ್ಯೂಯೇಷನ್ಸ್ ಅನ್ನೋದು ಈಗ ಸ್ಟಾರ್ಟ್ ಆಗಿರೋದ್ರಿಂದ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಯಾವ ಥರ ಇರುತ್ತೋ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಆಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಅಂದರೆ ವ್ಯಾಲ್ಯೂಯೇಷನ್ಸ್ ಈಗ ಆಲ್ರೆಡಿ ಕಂಟಿನ್ಯೂ ಅಂದರೆ ಈಗ ಪ್ರೋಸೆಸ್ಸಲ್ಲಿ ಇದೆ. ಓಕೆನಾ, ವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಆದಷ್ಟು ಬೇಗನೆ ಕಂಪ್ಲೀಟ್ ಆಯ್ತು ಅಂದರೆ ರಿಸಲ್ಟ್ ಕೂಡ ಆದಷ್ಟು ಬೇಗನೆ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ವಿತಿನ್ ಅಂದರೆ 7 ಅದರೊಳಗಡೆ 6-5 ಈ ಥರ ಒಂದು ವಿತಿನ್ 2 ಡೇಸ್ ಬೇಗನೆ ರಿಸಲ್ಟ್ ಬಿಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಿಮ್ಮ ರಿಸಲ್ಟ್ ಏನಾದರೂ ವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ ಸ್ವಲ್ಪ ಡಿಲೇ ಆಯಿತು, ಏನೋ ಸ್ವಲ್ಪ ಅಡೆತಡೆ ಆಗಿ ಏನೋ ಹೆಚ್ಚು ಕಡೆ ಅಂತಂದರೆ ಸ್ವಲ್ಪ ಡಿಲೇ ಆಯಿತು ಅಂದರೆ, ಯಾಕಂದರೆ ಗೌರ್ಮೆಂಟ್ ಹಾಲಿಡೇಸ್ ತುಂಬಾ ಬರ್ತವೆ, ಈ ಥರ ವ್ಯಾಲ್ಯೂಯೇಷನ್ಸಲ್ಲಿ ಡಿಲೇ ಆದರೆ ನಿಮಗೆ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇರುತ್ತೆ. April 7 ಇರೋದು ಇನ್ನೊಂದು 2-3 ಡೇಸ್ ಲೇಟಾಗಿ ಬರೋಂಥ ತುಂಬಾ ಹೈ ಚಾನ್ಸ್ ಇರುತ್ತೆ. ಓಕೆನಾ, ಇದನ್ನ ಮೇನ್ ಪಾಯಿಂಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. April 7ಗೆ ರಿಸಲ್ಟ್ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಎಲ್ಲಿ ಕೊಟ್ಟಿಲ್ಲ. ಅದು ಯಾವ ಥರ ಅಂದರೆ ಟೆಂಟೇಟಿವ್, ಅಂದರೆ ಈಗ ತಾತ್ಕಾಲಿಕವಾಗಿ ಒಂದು ಡೇಟ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಎಕ್ಸಾಮ್ ರಿಸಲ್ಟ್ ಟೈಮ್ ಟೇಬಲ್ ಹೆಂಗೆ ಕೊಡ್ತಿದ್ರು ಆ ಥರ ಇದು ಕೂಡ ನಿಮಗೆ ಟೆಂಟೇಟಿವ್ ಡೇಟು, ಅಂದರೆ ತಾತ್ಕಾಲಿಕ ದಿನಾಂಕ. ಇದೇ ಡೇಟಿಗೆ ಬರಬೇಕಂತೇನಿಲ್ಲ, 1-2-3 ಡೇಸ್ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಆ ಡೇಟ್ಗೂ ಬರ್ಬೋದು, ಮೇ ನಾಟ್. ಇದರಿಂದ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಎಕ್ಸಾಮ್ ರಿಸಲ್ಟ್ ದಿನಾಂಕ ಚೇಂಜ್ ಆಯಿತಾ, ಡೇಟ್ ಅನ್ನೋದು ಚೇಂಜ್ ಮಾಡಿದ್ರು ಅಂತ ಕೇಳ್ತಿದ್ರು. ಡೇಟ್ ಚೇಂಜ್ ಆಗೋದು ಎಲ್ಲ ಬಂದ್ಬಿಟ್ಟು ನಿಮ್ಮ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಮೇಲೆ ನಿಂತಿರುತ್ತೆ. ವ್ಯಾಲ್ಯೂಯೇಷನ್ಸ್ ಬೇಗನೆ ಕಂಪ್ಲೀಟ್ ಆದರೆ ನಿಮಗೆ ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ. ವ್ಯಾಲ್ಯೂಯೇಷನ್ಸ್ ಒಂದು ಸ್ವಲ್ಪ ಲೇಟಾಗಿ ಲೇಟಾಗಿ ರಿಸಲ್ಟ್ ಬಿಡ್ತಾರೆ. ಮತ್ತು ನೀವೇನಾದ್ರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದೀರಿ, ಈ ವಿಡಿಯೋ ನೋಡೋರು, ನೀವು ತುಂಬಾ ತಲೆ ನೆನಪಿಟ್ಕೊಳ್ಳಿ. ಈಗ ಎಕ್ಸಾಮ್ KCET ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಿಮಗೆ KCET ಮೆಟೀರಿಯಲ್ಸ್ ಆಯಿತು, ಸ್ಟಡಿ ಮೆಟೀರಿಯಲ್ಸ್ ಆಯಿತು, ನೋಟ್ಸ್ ಎಲ್ಲ ನಮಗೆ ಫ್ರೀಯಾಗಿ ನಿಮಗೆ ಒಳ್ಳೆ ರ್ಯಾಂಕ್ ಸಿಗೋಂಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಎಲ್ಲ ಥರ ಪ್ರೊವೈಡ್ ಮಾಡ್ತಿರ್ತೀವಿ. ಲಿಂಕ್ ಬೇಕಾದ್ರೆ ನಾವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೋ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ KCET ಗೈಡ್ಲೈನ್ಸು ಸಿಗುತ್ತೆ, KCET ಎಕ್ಸಾಮ್ಗೆ ಯಾವ ಥರ ಓದಬೇಕಂತ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಸಿಗುತ್ತೆ. ತುಂಬಾ ನಾವು ಕ್ಲೀನಾಗಿ ಎಲ್ಲ ಸ್ಟೂಡೆಂಟ್ಸು ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇನ್ನೊಂದು ಸರಿ ಹೇಳ್ತಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ರಿಸಲ್ಟ್ ಡೇಟ್ಸ್ ಆಗಿರ್ಬೋದು, KCET ಡೌಟ್ಸ್ ಆಗಿರ್ಬೋದು, ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಎಲ್ಲದಕ್ಕೊಂದು ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಇನ್ನೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಮಾಡುವಂಥ ಸಣ್ಣ ಸಬ್ಸ್ಕ್ರೈಬ್ ತುಂಬ ಆವಾಗಲೇ ಹೇಳ್ದಂಗೆ ಒಂದು ಮೋಟಿವೇಶನ್ ಅದು ಸಿಗುತ್ತೆ ನೆಕ್ಸ್ಟ್ ಬರೋ ಅಂಥ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಯಾವಾಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.